ಆತ್ಮೀಯ H16 ನ್ಯೂಸ್ ಅರ್ಧದೇಶದ ನಮಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತವ. ಆತ್ಮೀಯರೇ, ಇವತ್ತು ಆಗಸ್ಟ್ 9, ವಿಶೇಷವಾಗಿ ದಿನವನ್ನು ನಾವು ಅಭಯ ದಿನವನ್ನಾಗಿ ಅಥವಾ ನಮ್ಮ ವೈದ್ಯರಿಗಾಯಿತು ರೋಗಿಗಳಿಗಾಯಿತು ಇಬ್ಬರಿಗೂ ಅಭಯ ಎನ್ನುವ ದಿಶೆಯಲ್ಲೇ ಒಂದು ವೆಸ್ಟ್ ಬೆಂಗಾಲ್ದಲ್ಲಿ ನಡೆದಂಥ ದುರ್ಘಟನೆಯಿಂದಾಗಿ ಈ ದಿನವನ್ನು ಆಚರಿಸ್ತಾ ಬಂದಿದ್ದಾರೆ. ಆ ದಿಶೆಯಲ್ಲಿ ಅನೇಕ ವಿಷಯಗಳನ್ನ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡುವಂಥ ಕೆಲಸವನ್ನು ಇವತ್ತು ಮಾಡಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ಈ ವಿಷಯದಲ್ಲೇ, ಅದರಲ್ಲೂ ಮುಖ್ಯವಾಗಿ ಸ್ತ್ರೀಯರ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ತೆಗೆದುಕೊಳ್ಳೋದು, ಈ ದಿನ ಯಾಕೆ ಆಚರಿಸ್ತಾರ, ಏನು ಮಾಡ್ತಾರ ಅನ್ನುವಂಥ ದಿಶೆಯಲ್ಲೇ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕಾಗಿದೆ. ವಿಶೇಷವಾಗಿ ವೈದ್ಯಕೀಯ ರಂಗದಲ್ಲಿ ಭಾಳಷ್ಟು ಕೆಲಸ ಮಾಡಿದಂತಹ ತಜ್ಞರು, ಜನರ ಜೊತೆಗೆ ಸಂಪರ್ಕ ಹೊಂದಿದಂಥವರು, ನಮ್ಮ ಗೋಕಾಕದ ಸ್ತ್ರೀ ರೋಗ ಪ್ರಸೂತಿ ತಜ್ಞರು, ಅದರಲ್ಲೂ ಮುಖ್ಯವಾಗಿ MD ಮಾಡಿದಂತಹ ಅಶೋಕ್ ಜಿರ್ಗಿಹಾಳ್ ಅವರು, ಡಾಕ್ಟರ್ ಅಶೋಕ್ ಜಿರ್ಗಿಹಾಳ್ ಅವರು ಇವತ್ತು ನಮ್ಮೊಂದಿಗೆ ಈ ವಿಷಯದ ಬಗ್ಗೆ ಯಾಕೆ ಆಚರಿಸ್ತಾರೆ ಈ ದಿನವನ್ನು, ಏನು ಕಾರಣ, ಅನೇಕ ವಿಷಯಗಳನ್ನ ಅದರ ವಿಷಯದ ಆಳಕ್ಕೆ ಕೇಳೋದು ತಿಳಿತಿಲೇ ನಿಮ್ಮೊಂದಿಗೆ ಹಂಚ್ಕೊಳ್ಳುವಂಥದ್ದು. ಯಾಕಂದ್ರೆ ನಾವು ಇಲ್ಲಿವರೆಗೆ ವಿಶೇಷವಾಗಿ ರಾಜಕೀಯನೋ ಸಾಮಾಜಿಕನೋ ಮತ್ತೊಂದೋ ಏನೋ ಚರ್ಚೆ ಮಾಡ್ತಾಯಿದ್ದೀವಿ. ಒಂದು ಸಾಮಾಜಿಕವಾದ ನೆಲೆಗಟ್ಟಿನಲ್ಲೇ ಜೊತೆಗೆ ನಮ್ಮ ರೋಗಿಗಳಿಗೆ ಮತ್ತು ಜೊತೆಗೆ ನಮ್ಮ ವೈದ್ಯರಿಗೂ ಸಹಿತ. ಯಾಕಂದರೆ ಇವತ್ತು ಭಯದ ವಾತಾವರಣ ಸಾಕಷ್ಟು ಇಲ್ಲ. ಹೇಳಿದ ನೆಲೆಗೆ ರೆಫರ್ ಮಾಡಿದ್ದ ಆರಂಭದಲ್ಲ ಈ ವೆಸ್ಟ್ ಬೆಂಗಾಲ್ದಲ್ಲಿ ಆದ ಘಟನೆಯಿಂದಾಗೆ. ಹೀಗಾಗಿ ನಮ್ಮ ವೈದ್ಯರು ಆ ದಿಶೆಯಲ್ಲಿ ಒಂದಿಷ್ಟು ವಿವರಗಳನ್ನು, ಈ ಅಭಯ ಅಂದರೆ ಏನು, ಅದರ ಪರಿಕಲ್ಪನೆ ಏನು, ಇದೆಲ್ಲ ವಿಷಯ ಬಗ್ಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಸರ್, ನಿಮಗೆ ಸ್ವಾಗತ ರೀ. ನಮಸ್ಕಾರ. ಈಗ ನಿಮ್ಗೆ ಹೇಳಿದಂಗೆ ಮೊದಲನೇ ಪ್ರಶ್ನೆನ ಅಭಯ ಅಂದ್ರೆ ಏನು, ಅದರ ಪರಿಕಲ್ಪನೆ ಏನು ಅನ್ನೋದು ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ಸ್ವಲ್ಪ ತಿಳಿ ಹೇಳ್ರಿ ಅಂತೇಳಿ. ಸರಿ, ಅಭಯ ಅಂತಂದರೆ ಭಯವಿಲ್ಲದ ಅಂತ ಅರ್ಥ, ಅಂದರೆ ನಿರ್ಭಯ. ಈ ಪರಿಕಲ್ಪನೆ ಮೂಲತಃ ಪ್ರಾರಂಭವಾದದ್ದು ವೆಸ್ಟ್ ಬೆಂಗಾಲ್ದಿಂದ. ಅಲ್ಲೊಂದು ಘಟನೆ ಆಯಿತು 2024ರಲ್ಲಿ ಆಗಸ್ಟ್ 9ರಂದು, ಇದೇ ದಿನ ಆಗಸ್ಟ್ 9ರಂದು 2024ರಲ್ಲಿ ಒಂದು ಮಹಿಳಾ ಜೂನಿಯರ್ ರೆಸಿಡೆಂಟ್ ಡಾಕ್ಟರ್ ಅವ್ರ ಮೇಲೆ ಅತ್ಯಾಚಾರ ಆಗಿ ಕೊಲೆನೂ ಆಯಿತು. ಹೌದು, ನೋಡಿದ್ದೀವಿ. ಕೊಲೆ ಆದಮೇಲೆ ಆ ಘಟನೆಯ ನಂತರ ಪ್ರತಿಯೊಂದು ವೈದ್ಯರು, ವೈದ್ಯಕೀಯ ಸಿಬ್ಬಂದಿ ಅಥವಾ ವೈದ್ಯಕೀಯ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಒಂದು ಭಯದ ವಾತಾವರಣ ಕೆಲಸ ಮಾಡುವಂತಹ ಪರಿಸರ ಉಂಟಾಯಿತು. ಸೊ ಆ ಕಾರಣದಿಂದ ಈ ಅಭಯ ಅನ್ನುವಂಥ ಒಂದು ಪರಿಕಲ್ಪನೆ, ಅಭಯ ದಿನ ಆಚರಣೆ ಮೂಡಲಿಕ್ಕೆ ಬರ್ತಾಯಿದೆ. ಹಾಗೂ ಈ ವೈದ್ಯರಿಗೆ, ದಾದಿಯರಿಗೆ ಅಥವಾ ಶುಶ್ರೂಷಕರಿಗೆ ಅಥವಾ ನಮ್ಮ ಆರೋಗ್ಯ ಸಿಬ್ಬಂದಿ ಕಾರ್ಯಕರ್ತರಿಗೆ ರೋಗಿಯ ಸೇವೆ ನೀಡಲು ಒಂದು ನಿರ್ಭಯ ಅಥವಾ ಭಯವಿಲ್ಲದ ಅಥವಾ ಒತ್ತಡವಿಲ್ಲದ ವಾತಾವರಣ ಸೃಷ್ಟಿಸುವ ಪರಿಕಲ್ಪನೆಯೇ ಅಭಯದ ಪರಿಕಲ್ಪನೆ. ಅಡ್ಡಿಲ್ಲ ಸರ್, ಇದನ್ನು ಯಾರು ಆಯೋಜನೆ ಮಾಡ್ತಾರೆ ವಿಶೇಷವಾಗಿ? ಈ ದಿನವನ್ನು ಫಾಗ್ಸಿ ಅಂದರೆ ಫೆಡರೇಷನ್ ಆಫ್ ಆಬ್ಸ್ಟೆಟಿಕ್ಸ್ ಆ್ಯಂಡ್ ಗೈನಕಾಲಜಿಕಲ್ ಸೊಸೈಟೀಸ್ ಆಫ್ ಇಂಡಿಯಾ, ಇದೊಂದು ಬಹು ದೊಡ್ಡ ರಾಷ್ಟ್ರೀಯ ಸಂಘಟನೆ. ಇದು ಮುಖ್ಯವಾಗಿ ಪ್ರಸೂತಿ ಮತ್ತು ಸ್ತ್ರೀ ರೋಗ ತಜ್ಞರನ್ನು ಒಳಗೊಂಡಂತಹ ಸಂಘಟನೆ ಅಥವಾ ಒಕ್ಕೂಟ. ಇವರು ತಮ್ಮ ನಿಕಟ ಸಂಪರ್ಕದಲ್ಲಿರುವಂತಹ, ಫಾರ್ ಎಕ್ಸಾಂಪಲ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಯಿತು, ಅಥವಾ ಕರ್ನಾಟಕ ಸ್ಟೇಟ್ ಆಬ್ಸ್ಟೆಟಿಕ್ ಗೈನಕಾಲಜಿಕಲ್ ಸೊಸೈಟೀಸ್ ಕಸೋಗಾ ಇವರ ಅಧ್ಯಕ್ಷರಾಯಿತು, ಅಥವಾ ಒಂದು ಜಿಲ್ಲಾ ಮಟ್ಟದ ಆಬ್ಸ್ಟೆಟಿಕ್ ಗೈನಕಾಲಜಿಕಲ್ ಸೊಸೈಟೀಸ್ ಅಸೋಸಿಯೇಷನ್ದ ಅಧ್ಯಕ್ಷರಾಯಿತು, ಅಥವಾ ಈಗ ನಾವು ತಾಲೂಕು ಮಟ್ಟದಲ್ಲಿ ಗೋಗಾ ಅಂದರೆ ನಮ್ಮದು ಗೋಕಾಕ್ ಆಬ್ಸ್ಟೆಟಿಕ್ ಗೈನಕಾಲಜಿಕಲ್ ಸೊಸೈಟೀಸ್ ಆಫ್ ಅಸೋಸಿಯೇಷನ್ ಇವ್ರ ಜೊತೆ ಆಯಿತು ಒಂದು ಸಂಪರ್ಕದಲ್ಲಿ ಇಟ್ಕೊಂಡು ಈ ಒಂದು ಅಭಯ ದಿನವನ್ನು ಕಾರ್ಯನಿರ್ವಹಿಸ್ತಾರೆ ಸರ್.
ಇದು ಸ್ಥಾಪನೆ ಮಾಡೋದಕ್ಕೆ ಈಗಾಗಲೇ ಹೇಳಿದರೆ ಆದರೂ ಮತ್ತೊಮ್ಮೆ ಕ್ಲಾರಿಟಿಸ್ಲೋಗಿ ಕೇಳ್ತಾ ಇದ್ದೀನಿ. ಇದು ಕಾರಣ ಏನು ಹೇಳಿದರೆ ಆಲ್ರೆಡಿ, ಬಟ್ ಇನ್ನೊಮ್ಮೆ ಒಂದಿಷ್ಟು ನಮ್ಮ ಪ್ರೇಕ್ಷಕರಿಗೆ ತಲೆಯಲ್ಲಿ ಇಳಿಲಿ ಅದು ಅಂತೇಳಿ. ಪರಿಕಲ್ಪನೆ ಅಂತಂದರೆ ಅಭಯ. ಅಂದರೆ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡಬೇಕಾದ್ರೆ ವೈದ್ಯರಿಗೆ ಹಾಗೂ ರೋಗಿಗಳಿಗೆ ಒಂದು ಸುರಕ್ಷಿತವಾದ ವಾತಾವರಣ ಇರಬೇಕು ಅನ್ನೋದೇ ಇದರ ಮೂಲ ಉದ್ದೇಶ. ಅಂದ್ರೆ ಈ ಒಂದು ಇದಕ್ಕಾಗಿನ ಪ್ರತ್ಯೇಕ ದಿನ ಆಚರಣೆ ಮಾಡೋದು ಬೇಕಾ ಅನ್ನುವಂಥ ಒಂದು ಸಣ್ಣ ಪ್ರಶ್ನೆ ನಮ್ಮದು. ಖಂಡಿತವಾಗಿ ಬೇಕಾಗಿದೆ. ಯಾಕಂದರೆ ಮೊದಲು ಅಷ್ಟೊಂದು ಅವಶ್ಯಕತೆ ಅನಿಸಿರಲಿಲ್ಲ. ಈಗ ಬರ್ಬರ್ತಾ ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಮೇಲೆ, ವೈದ್ಯಕೀಯ ಸಿಬ್ಬಂದಿ ಮೇಲೆ ಅಥವಾ ಆಸ್ಪತ್ರೆಗಳ ಮೇಲೆ ಹಿಂಸಾಚಾರಗಳು ಅಥವಾ ಈ ದುಂಬಾಲು ಏನಂತಾರೆ ಅವಕ್ಕೆಲ್ಲ ಅಂಥ ಘಟನೆಗಳು ಬಹಳ ನಡೀತಾ ಇದೆ, ವಿಪರೀತ ಹೆಚ್ಚಾಗ್ತಾ ಇದೆ. ಅದಕ್ಕೆ ಇಂಥ ದಿನವನ್ನು ಆಚರಣೆ ಮಾಡಿ ಪ್ರತಿಯೊಬ್ಬರಲ್ಲಿ ಒಂದು ಜಾಗೃತಿ ಮೂಡಿಸಿ ಸಾರ್ವಜನಿಕರಲ್ಲಾಯಿತು ಸಮಾಜದಲ್ಲಾಯಿತು ಇದರ ಪರಿಕಲ್ಪನೆಯನ್ನು ತುಂಬಿ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸಬೇಕು ಅನ್ನೋದೇ ಇದ್ರದ್ದು ಒಂದು ಉದ್ದೇಶ. ಅದ್ರಲ್ಲಿ ನಿಮ್ಮ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ ಹಿಂಸೆ ಆಗಲಾರದ ಒಂದು ಮಾತುಕತೆ ಮೂಲಕ ಆಗಬೇಕು, ಹಿಂಸೆ ಆಸ್ಪದ ಆಗಬಾರ್ದು ನಿಮ್ಮ ಮೂಲ ಉದ್ದೇಶದದ್ದು ಅಂತ. ಅಂದ್ರೆ ಈ ಕಾರ್ಯಕರ್ತರಾಯಿತು, ದಾದಿಯರಾಯಿತು, ಅಲ್ಲಿ ವರ್ಕರ್ಸ್ ಆಯಿತು, ಅವ್ರ ಜೊತೆಗೆ ಸಂಘರ್ಷ ಆಗಲಾರದ ಒಂದು ಮಾತುಕತೆಗಳ ಮೂಲಕ ನಡಿಬೇಕು ಆ ಉದ್ದೇಶದಿಂದ ಈ ಹಬ್ಬ ದಿನವನ್ನು ಆಚರಿಸ್ತಾ ಇದ್ದೀರಾ. ಅಡ್ಡಿಲ್ಲ. ಈ ವೈದ್ಯರು ವಿಶೇಷವಾಗಿ ಇಂಥ ಹಿಂಸೆಗೆ ಬಲಿಯಾಗೋದಕ್ಕೆ ಕಾರಣ ಏನಂತೀರಿ ನೀವು ತಿಳ್ಕೊಂಡಂಗೆ? ಅದಕ್ಕೆ ಸುಮಾರು ಕಾರಣಗಳನ್ನು ನಾವು ಕೋಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ಒಂದು ರೋಗಿ ಆಸ್ಪತ್ರೆಗೆ ಬಂದ ತಕ್ಷಣ ಒಂದೇನೋ ಒಂದು ರೋಗದಿಂದ ಬಂದಿರ್ತಾನೆ. ಆ ರೋಗದ ಬಗ್ಗೆ ಆ ರೋಗಿಯನ್ನು ತಂದಂಥ ಸಂಬಂಧಿಕರಾಯಿತು ಅಥವಾ ಅಲ್ಲಿ ಇದ್ದಂಥ ಸಾರ್ವಜನಿಕರಾಯಿತು ಅವರಿಗೆ ಪೂರ್ತಿ ಆ ರೋಗದ ಬಗ್ಗೆ ಮಾಹಿತಿ ಇರುವುದಿಲ್ಲ, ಮೊದಲನೇದು. ಎರಡನೇದು, ಆ ರೋಗದ ಗಂಭೀರತೆ ಅಥವಾ ಅದರಿಂದ ಏನಾಗಬಹುದು ಅನ್ನೋದನ್ನು ಅವ್ರು ನಿರೀಕ್ಷೆನೂ ಮಾಡಿರೋದಿಲ್ಲ. ಮೂರನೇದು, ಅವರು ಒಂದು ಅತಿಯಾದ ನಿರೀಕ್ಷೆಯನ್ನು ಆಸ್ಪತ್ರೆ ಅಥವಾ ವೈದ್ಯರಿಂದ ಹೊಂದಿರ್ತಾರೆ. ಯಾರು? ರೋಗಿಗಳು, ಸಂಬಂಧಿಕರು ಅಥವಾ ರೋಗಿಗಳು. ಅತಿಯಾದ ನಿರೀಕ್ಷೆ ಅಂದ್ರೇನು, ಇದನ್ನ ಹೆಂಗಾರು ಮಾಡಿ ಏನಾರು ಮಾಡಿ ಆರಾಮಾಗಿ ಬಿಡಬೇಕು, ಹಿಂಗೆ ಅವರು ಅತಿಯಾದ ನಿರೀಕ್ಷೆ ಹೊಂದಿರ್ತಾರೆ. ನಾಲ್ಕನೇದು, ತಪ್ಪು ತಿಳುವಳಿಕೆಗಳು ಭಾಳ ಇರ್ತವೆ. ತಪ್ಪು ತಿಳುವಳಿಕೆ ಅಂದ್ರೆ ಏನ್ರಿ? ಈಗ ರೋಗದ ಬಗ್ಗೆ ಆಗಲಿ ಅಥವಾ ಭಾಳ ಲೈಟಾಗಿ ತೊಗೊಂಡ್ಬಿಡ್ತಾರೆ ಎಲ್ಲ, ಅದರ ಗಂಭೀರತೆ ಅವ್ರಿಗೆ ಕಲ್ಪನಾ ಇರೋದಿಲ್ಲ. ಆಮೇಲೆ ಈಗ ಈ ಕೆಲವೊಂದು ತಿಳುವಳಿಕೆಗಳಿಗೆ ಕಿವಿ ಕೊಡಬಾರ್ದು, ಅವರು ತಪ್ಪು ತಿಳುವಳಿಕೆ ಕಿವಿ ಕೊಡಬಾರ್ದು, ಅವನ್ನ ಮುಂದೆ ಮಾಡ್ಕೊಂಡು ಗಾಳಿ ಮಾತುಗಳಿಗೆ ಬೆಲೆ ಕೊಡಬಾರ್ದು, ಅವನ್ನ ಮಾಡ್ಕೊಂಡು ಮ್ಯಾಲೆ ಇರಬಾರ್ದು. ಆಮೇಲೆ ಸರ್ವೇಸಾಧಾರಣ ಈ ವೈದ್ಯರ ಜೊತೆಗೆ ಚೆನ್ನಾಗಿ ಗೌರವಿಸಿ ಅಥವಾ ಅವ್ರ ಜೊತೆ ಒಂದು ತಾಳ್ಮೆಯಿಂದ ಬಗೆಹರಿಸ್ಕೊಂಡು ಮುಂದುವರಿಬೇಕು. ಇಲ್ಲಾಂದರೆ ಇಂಥ ಘಟನೆಗಳಿಗೆ ಅವಕಾಶ ಇಲ್ಲ ರೀ. ಈ ಬಾಕ್ಸಿಂಗ್ ಸಂಘಟನೆಯ ಉದ್ದೇಶ ಜೊತೆಗೆ ಯಾರು ಹೇಳಿದ್ರಿ ಸಾಕಷ್ಟು, ಆದರೂ ಸಹಿತ ಕಾರ್ಯವೈಖರಿ ಹೇಗಿದೆ? ಈಗಾಗಲೇ ಹೇಳಿದಂತೆ ಈ ಫಾಕ್ಸಿ ಸಂಘಟನೆ ಒಂದು ರಾಷ್ಟ್ರೀಯ ಒಕ್ಕೂಟ, ಬಹುದೊಡ್ಡ ಒಕ್ಕೂಟ. ಇದು ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ, ಪ್ರತಿಯೊಂದು ಮೂಲೆಗೂ ವಿಸ್ತರಿಸಿದೆ. ಇದರಲ್ಲಿ 100% ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರೇ ಇರುವುದರಿಂದ ಇದರ ಮುಖ್ಯ ಉದ್ದೇಶ ಹೆಣ್ಣು ಮಕ್ಕಳ ಸಂರಕ್ಷಣೆ, ಹೆಣ್ಣು ಮಕ್ಕಳಿಗೆ ಆಗುವಂತಹ ದೌರ್ಜನ್ಯಗಳನ್ನು ತಡೆಗಟ್ಟುವುದು, ಗರ್ಭಿಣಿಯರು, ತಾಯಂದಿರು ಹಾಗೂ ಶಿಶು ಮರಣದ ಪ್ರಮಾಣವನ್ನು ಕಡಿಮೆ ಮಾಡೋದು, ಅಥವಾ ಈ ವೈದ್ಯರಿಗೆ ಸಿಬ್ಬಂದಿಗೆ ಕಾರ್ಯಾಗಾರಗಳನ್ನು ಏರ್ಪಡಿಸುವುದು, ಹೊಸ ಮಾಹಿತಿಗಳನ್ನು ನೀಡುವುದು ಹಾಗೂ ಆರೋಗ್ಯದ ವಿಷಯಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸುವುದೇ ಇದ್ರ ಮುಖ್ಯ ಉದ್ದೇಶ. ಇಲ್ಲ, ಒಳ್ಳೆಯ ಕ್ಲಿಯರೆನ್ಸ್ ಕೊಡ್ತಾ ಇದ್ದೀರಿ. ಜೊತೆಗೆ ಇನ್ನೊಂದು ಸಣ್ಣ ಪ್ರಶ್ನೆ, ಈ ಫಾಕ್ಸಿ ಮತ್ತು ಸರ್ಕಾರದ ಮಧ್ಯದಲ್ಲಿ ಏನು ಸಂಬಂಧ ಇದೆ, ಅದು ಏನು? ಫಾಕ್ಸಿ ಇದು ತನ್ನಷ್ಟಕ್ಕೆ ತಾನೇ ನಡೆಯುವಂಥ ಒಂದು ಸಂಸ್ಥೆ. ಆದರೂ ಇದು ತನ್ನ ವ್ಯಾಪ್ತಿಯಲ್ಲಿ ತನಗೆ ತಿಳಿದಷ್ಟು ಆರೋಗ್ಯ ಕಾರ್ಯಕ್ರಮಗಳ ಬಗ್ಗೆ ಕೆಲಸ ಮಾಡ್ತಾ ಇರ್ತದೆ. ಈಗಾಗಲೇ ಹೇಳಿದಂತೆ ಎಷ್ಟೊಂದು ಕಾರ್ಯಕ್ರಮಗಳು ಹಮ್ಮಿಕೊಳ್ತದೆ, ಕಾರ್ಯಾಗಾರ ಮಾಡ್ತದೆ, ಸಂಶೋಧನೆಗಳು ಮಾಡ್ತದೆ, ತರಬೇತಿ ಮಾಡ್ತದೆ. ಇದರ ಜೊತೆಗೆ ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಬರ್ತವೆ. ಅವುಗಳನ್ನು ಅನುಷ್ಠಾನ ಮಾಡುವಲ್ಲಿ ಫಾಕ್ಸಿನೂ ಭಾಗವಹಿಸ್ತದೆ. ಅಂದರೆ ಈ ಸರ್ಕಾರಕ್ಕೆ ಕೆಲವೊಂದು ವಿಷಯಗಳಲ್ಲಿ
ತಾಂತ್ರಿಕ ಸಲಹೆಗಳನ್ನು ಕೊಡ್ತದೆ. ಆಮೇಲೆ ಕಾರ್ಯಕ್ರಮವನ್ನು ಅನುಷ್ಠಾನಪಡಿಸುವಲ್ಲಿ ಮುಂದೆ ಬಂದು ಕಾರ್ಯನಿರ್ವಹಿಸ್ತದೆ. ಅಡ್ಡಿಲ್ಲ, ಒಳ್ಳೆ ಕೆಲಸ ಮಾಡೋದು ಸರ್ಕಾರದಿಂದನೂ ಸಹಾಯ ಪಡೆಯುವಂಥ ಒಂದು ವಿಚಾರ ಮಾಡ್ತಾ ಇದೆ ಅನ್ನುವಂಥದ್ದು ನೀವು ಹೇಳ್ತಾ ಇದ್ದೀರಿ. ಇನ್ನು ಈ ಕಾರ್ಯಕರ್ತರ ರಕ್ಷಣೆಗಾಗಿ ಆಗಿರ್ಬೋದು ಅಥವಾ ಇದೊಂದು ರೀತಿಯಿಂದ ಚಳವಳಿ ರೂಪದಲ್ಲೇ ನೀವೇನಿಗೆ ಪ್ರಯತ್ನ ಮಾಡ್ತಾ ಇದ್ದೀರಿ, ಇದಕ್ಕೆ ಸಾರ್ವಜನಿಕರಿಂದ ಹೆಂಗೆ ಪ್ರತಿಕ್ರಿಯೆ ಬರ್ತಾ ಇದೆ, ಯಾವ ರೀತಿಯಾಗಿ ಸ್ಪಂದಿಸಿದ್ದಾರೆ ಜನಸಾಮಾನ್ಯರು? ಇದು ಚಳುವಳಿ ಅಲ್ಲ, ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ. ವೈದ್ಯರು ಹಾಗೂ ಸಮಾಜ ಅಥವಾ ರೋಗಿ ಎಲ್ಲರೂ ಸುರಕ್ಷಿತವಾಗಿರಬೇಕು ಅಂತ ಉದ್ದೇಶದಿಂದ ಜಾಗೃತಿ ಮೂಡಿಸ್ಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡು. ಚಳವಳಿ ಅಂತ ಅಲ್ಲ, ಚಳವಳಿ ಅಲ್ಲ, ಹೋರಾಟ ಅಲ್ಲ. ಇದಕ್ಕೆ ಸಾರ್ವಜನಿಕರು ಯಾವ ರೀತಿಯಾಗಿ ನಿಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ? ಸಾರ್ವಜನಿಕರು ಆಸ್ಪತ್ರೆಗೆ ಅಥವಾ ವೈದ್ಯರಿಗೆ ಭೇಟಿ ಆಗಲಿಕ್ಕೆ ರೋಗಿನ ಕರ್ಕೊಂಡು ಬಂದಾಗ ಅವರು ತಾಳ್ಮೆಯಿಂದ ಇರಬೇಕು, ಸಹನೆಯಿಂದ ವರ್ತಿಸಬೇಕು, ರೋಗಿಯ ಬಗ್ಗೆ ಸಂಪೂರ್ಣವಾದ ನಿಖರವಾದ ಸರಿಯಾದ ಮಾಹಿತಿ ರಿಪೋರ್ಟ್ಗಳೊಂದಿಗೆ ಒಪ್ಪಿಸಬೇಕು. ಆಮೇಲೆ ತಮಗೇನಾದರೂ ಸಂದೇಹ ಬಂದರೆ ಒಬ್ರಿಗೊಬ್ಬರು ಮಾತಾಡಿಕೊಂಡು ವೈದ್ಯರ ಜೊತೆ ಡಿಸ್ಕಸ್ ಮಾಡಿಕೊಂಡು ತಮ್ದು ಏನೋ ಸಂದೇಹ ಇದ್ರೂ ಅದನ್ನು ಬಗೆಹರಿಸ್ಕೋಬೇಕು. ಅಡ್ಡಿಲ್ಲ. ಈಗ ನೀವೊಬ್ಬ ಏನಪ್ಪ ಅಂದರೆ ತಜ್ಞ ವೈದ್ಯರು, ಅನೇಕ ರೋಗಿಗಳ ಜೊತೆಗೆ ವ್ಯವಹಾರ ಮಾಡಿದಂಥವರು, ಈ ಒಂದು ಹಿನ್ನೆಲೆಯಲ್ಲಿ ಈ ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಅದೇ ಕಾರಕ ಸಾರ್ವಜನಿಕರು ಆಗಿರ್ಬೋದು, ನಿಮ್ಮ ವೈಯಕ್ತಿಕವಾದಂಥ ಸಲಹೆ ಸೂಚನೆ ಏನು ಕೊಡ್ತೀರಿ ಅವ್ರಿಗೆ? ಯುವ ಪೀಳಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿ ಬರುವವರಿಗೆ, ಅಂದರೆ ವಿದ್ಯಾರ್ಥಿನಿಯರಿಗೆ ಅಥವಾ ನಿವಾಸಿ ವೈದ್ಯರಿಗೆ ಅಥವಾ ರೆಸಿಡೆಂಟ್ ಡಾಕ್ಟರ್ಸ್ಗೆ ನಮ್ಮ ಕಡೆಯಿಂದ ಒಂದು ಸಲಹೆ ಸೂಚನೆ ಅಂತಂದರೆ, ಅವರು ಜ್ಞಾನವೇ ಮುಖ್ಯವಾದದ್ದು ಅಂತ ತಿಳ್ಕೋಬಾರ್ದು, ಮಾನವೀಯತೆ ಅದಕ್ಕಿಂತ ಮುಖ್ಯವಾದದ್ದು ಅಂತನ್ನ ಗಮನದಲ್ಲಿಟ್ಕೊಂಡು ಪ್ರತಿಯೊಂದು ಬರುವ ರೋಗಿಯನ್ನು ಒಳ್ಳೆಯ ರೀತಿಯಿಂದ, ನಡತೆಯಿಂದ, ಸಂವಹನೆಯಿಂದ ನಿರ್ವಹಿಸಬೇಕು. ಅವರು ನಿರಂತರವಾಗಿ ತಮ್ಮ ಜ್ಞಾನವನ್ನು ಅಪ್ಡೇಟ್ ಮಾಡ್ಕೊಳ್ತಾ ಇರಬೇಕು ಹಾಗೂ ರೋಗಿ ಹಾಗೂ ಸಂಬಂಧಿಕರ ಜೊತೆಗೆ ವರ್ತನೆಯನ್ನು ಸರಿಯಾಗಿ ಪಾಲಿಸಬೇಕು. ಅಂದರೆ ಈ ದುರ್ಘಟನೆಗಳಿಗೆ ಕಾರಣಗಳು ಕಡಿಮೆ ಆಗ್ತವೆ. ಅಡ್ಡಿಯಲ್ರಿ, ಒಳ್ಳೆಯ ರೀತಿಯಾಗಿ ಸ್ಪಂದಿಸ್ತಾ ಇದ್ದೀರಿ. ಜೊತೆಗೆ ಸಾರ್ವಜನಿಕರು ಅಂದರೆ ನಿಮ್ಮ ವೈದ್ಯರತೆಗೆ ಬಂದಾಗ ಅವ್ರ ನಡೆನುಡಿ ಆಗಲಿ, ಬಿಹೇವಿಯರ್ ಅಂತಲ್ಲ, ಅವು ಯಾವ ರೀತಿ ಇರಬೇಕಂತ ನೀವು ಬಯಸ್ತಾ ಇದ್ದೀರಿ ವೈದ್ಯರಾಗಿ? ಈಗಾಗಲೇ ಸ್ವಲ್ಪ ಹೇಳಿದ್ದೀನಿ. ಅಂತಂದರೆ ಈಗ ವಿವರವಾಗಿ ಸಾರ್ವಜನಿಕರು ಅಥವಾ ರೋಗಿ ಒಂದು ವೈದ್ಯರ ಹತ್ರ ಅಥವಾ ಆಸ್ಪತ್ರೆಗೆ ಬಂದಾಗ ಬಹಳ ತಾಳ್ಮೆಯಿಂದ ನಿರ್ವಹಿಸಬೇಕು. ಅಂದರೆ ತಮ್ಮಲ್ಲಿ ಆಗುತ್ತಿರುವಂಥ ನೋವುಗಳ ಬಗ್ಗೆ ಆಗಿರ್ಬೋದು, ರೋಗದ ಬಗ್ಗೆ ಆಗಿರ್ಬೋದು, ಕ್ಲಿಯರ್ ಆಗಿ ಹೇಳುವಂಥದ್ದು, ಸಮರ್ಪಕವಾಗಿ ಹೇಳುವಂಥ ಕೆಲವೊಂದು ಉದಾಹರಣೆಗಳು ಕೊಡಬೇಕಂತಂದರೆ, ಕೆಲವೊಂದು ರೋಗಿ ಇಷ್ಟು ಎಮರ್ಜೆನ್ಸಿ ಕಂಡೀಷನಲ್ಲಿ ಬಂದಿರ್ತಾವಂದರೆ ಮಾತಾಡಲಿಕ್ಕೂ ಟೈಮ್ ವೇಸ್ಟ್ ಮಾಡಿದರೆ ರೋಗಿನ ಕಳ್ಕೊತೀವಿ. ರೋಗಿನ ಉಪಚಾರ ಮಾಡೋಕ್ಕೆ ಹೋದರೆ ಈ ನಮ್ಮ ಈ ಸಂಬಂಧಿಕರು ಮತ್ತು ಸಾರ್ವಜನಿಕರ ಜೊತೆ ಮಾತಾಡದೇ ಇರೋದರಿಂದ ಕಮ್ಯುನಿಕೇಷನ್ ಗ್ಯಾಪ್ ಉಂಟಾಗ್ತದೆ, ಇಲ್ಲೂ ತಪ್ಪು ತಿಳುವಳಿಕೆ ಉಂಟಾಗ್ತದೆ. ಅದಕ್ಕೆ ಸಾರ್ವಜನಿಕರು ಬಂದಾಗ ತಮ್ಮ ತಾಳ್ಮೆಯಿಂದ, ಸಹನೆಯಿಂದ ವೈದ್ಯರ ಜೊತೆಗೆ ಕೂಲಂಕುಷವಾಗಿ ಮಾತಾಡಿಕೊಂಡು, ಚೆನ್ನಾಗಿ ಬಿಹೇವ್ ಮಾಡಿಕೊಂಡು, ತಮ್ಮದೇನೋ ಪ್ರಶ್ನೆ ಇದ್ರೂ ಮಾತಾಡ್ಕೊಂಡು ಬಗೆಹರಿಸ್ಕೊಂಡು. ಇಲ್ಲ, ಇಲ್ಲಿವರೆಗೆ ಚೆನ್ನಾಗಿ ಮಾತಾಡಿದ್ರಿ, ಹೇಳಿದ್ರಿ. ಅಭಯ ಅಂದರೆ ಏನು, ಪಾಕ್ಸ್ ಅಂದರೆ ಏನು, ಅನೇಕ ವಿಷಯಗಳನ್ನು ನಮ್ಮ ಪ್ರೇಕ್ಷಕರು ಹೇಳ್ರಿ. ಇನ್ನು ಕೊನೆಯ ಪ್ರಶ್ನೆ ತಮ್ಮಲ್ಲೇ ಹೇಳುವಂಥದ್ದು ನಮ್ಮ ಸಾರ್ವಜನಿಕರಿಗೆ ಮತ್ತು ರೋಗಿಗಳಿಗೆ ನಿಮ್ಮ ಸಂದೇಶ ಏನು ಈ ಸಂದರ್ಭದಲ್ಲೇ? ಸಾರ್ವಜನಿಕರು ಆರೋಗ್ಯದ ಬಗ್ಗೆ ಅಥವಾ ವೈದ್ಯರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ಪಡೆಯುವಂಥ ಕೆಲಸ ಮಾಡಬೇಕಾಗ್ತದೆ. ಏನೋ ಒಂದು ವಿಚಾರ ಎಲ್ಲಿಂದ ಒಂದು ಕಿವಿಗೆ ಬಿದ್ದು ಅಥವಾ ಯಾರೋ ಹೇಳಿದ್ದನ್ನು ಅದನ್ನು ಮುಂದೆ ಮಾಡಿಕೊಂಡು ಅಥವಾ ಎಲ್ಲೋ ಒಂದು ಜಾಲತಾಣದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಕಿವಿಗೆ ಬಿದ್ದದ್ದನ್ನು ಅದನ್ನೇ ನಂಬಿ ಇಲ್ಲಿ ಆಸ್ಪತ್ರೆಯಲ್ಲಿ ಬಿಹೇವ್ ಮಾಡಬಾರ್ದು. ಎರಡನೇದು, ಕೆಲವು ಆಸ್ಪತ್ರೆಗಳಿಗೆ ಅಥವಾ ಎಲ್ಲ ಆಸ್ಪತ್ರೆಗಳಿಗೆ ನಿಯಮಾವಳಿಗಳು ಇರ್ತವೆ, ಆ ನಿಯಮಗಳನ್ನ ಪಾಲಿಸಬೇಕಾಗ್ತದೆ. ಇಲ್ಲಾಂದ್ರೆ ಏನಾಗ್ತದೆ, ಡೈರೆಕ್ಟ್ ಹೋಗಿ ಏನೋ ಮಾತಾಡಿಕೊಂಡು ಅದು ವಾದ ವಿವಾದಕ್ಕೆ ಇಳಿಯೋದು ಸರಿ ಅಲ್ಲ ಅಂತ ನನಗೆ ಅನ್ನಿಸ್ತದೆ. ಸೊ ಅವರು ಒಂದು ಸ್ವಲ್ಪ ಸಹನೆಯಿಂದ, ತಾಳ್ಮೆಯನ್ನು ಇಟ್ಕೊಂಡು ವೈದ್ಯರ ಜೊತೆ ಮಾತಾಡಿಕೊಂಡು ಅಥವಾ ಗ್ರೂಪ್ ಡಿಸ್ಕಷನ್ ಮಾಡಿಕೊಂಡು ಇವೆಲ್ಲದಕ್ಕೂ ಒಂದು ಪರಿಹಾರನ ಕಟ್ಕೋಬೇಕು.
ಹಿಂಸೆಗೆ ಹಲ್ಲೆಗೆ ಮುಂದಾಗಬಾರ್ದು. ಇದರಿಂದ ವೈದ್ಯರಿಗೂ ತೊಂದರೆ ಆಗ್ತದೆ, ಆಸ್ಪತ್ರೆಗಳಿಗೂ ತೊಂದರೆ ಆಗ್ತದೆ, ರೋಗಿಗೂ ತೊಂದರೆ ಆಗ್ತದೆ, ಸಮಾಜಕ್ಕೂ ತೊಂದರೆ ಆಗ್ತದೆ ಮತ್ತು ಸಾರ್ವಜನಿಕರಿಗೂ ತೊಂದರೆ ಆಗ್ತದೆ. ಯಾಕಂತಂದರೆ ವೈದ್ಯರಿಗೆ ಸುರಕ್ಷಣೆ ಹಾಗೂ ವೈದ್ಯಕೀಯ ಸಿಬ್ಬಂದಿಗೆ ಸುರಕ್ಷಣೆ ಅಂದರೆ ರೋಗಿಗೆ ಸುರಕ್ಷಣೆ ಕೊಟ್ಟಂತೆಯೇ. ವೈದ್ಯ ಸುರಕ್ಷಿತ, ರೋಗಿ ಸುರಕ್ಷಿತ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ತಜ್ಞ ವೈದ್ಯರು, ಹಿರಿಯರು ಆದಂಥ ಡಾಕ್ಟರ್ ಅಶೋಕ್ ಜಿರಗಾಳ ಅವರ ಮಾತುಗಳನ್ನು ಕೇಳಿದ್ರಿ. ಅಭಯ ಅಂದರೆ ಏನು, ಬಾಕ್ಸಿ ಅಂದರೆ ಏನು, ಅನೇಕ ವಿಷಯವನ್ನು ತಿಳ್ಕೊಂಡಿದ್ರಿ. ಈ ದಿಶೆಯಲ್ಲೇ ನೀವು ಸಹ ವೈದ್ಯರೊಂದಿಗೆ ಸಹಕಾರ ನೀಡುವಂಥ ಪ್ರವೃತ್ತಿಯನ್ನು ಬೆಳೆಸಿಕೊಂಡು ವೈದ್ಯ ಜೊತೆಗೆ ನಮ್ಮ ರೋಗಿಗಳು, ಸಾರ್ವಜನಿಕರು ಒಂದಾಗಿ ಇರುವ ರೋಗವನ್ನು ನಿವಾರಿಸಿಕೊಳ್ಳುವಂಥ ಒಂದು ವಾತಾವರಣ ನಿರ್ಮಾಣ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ವಿ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ, ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಇದು ನಿಮಗೆ ಏನು ಅನಿಸ್ತದ? ನಾವು ಇಲ್ಲಿವರೆಗೆ ಮಾತಾಡಿದ್ವಿ. ಕಾಮೆಂಟ್ ಬಾಕ್ಸ್ನಲ್ಲೇ ಬರುತ್ತೆ, ಸ್ವಲ್ಪ ಕಾಮೆಂಟ್ ಮಾಡ್ತಾ ಇರಿ. ನಿಮ್ಗೆ ಸರಿ ಅನಿಸೋದು ಸರಿ ಏನ್ರಿ, ತಪ್ಪಲ್ಲಿ ವಿಮರ್ಶೆ ಮಾಡಲಿ, ಡಿಸ್ಕಷನ್ ಆಗಲಿ. ರೋಗದ ಬಗ್ಗೆ ಮತ್ತು ರೋಗಿಯ ಬಗ್ಗೆ, ವೈದ್ಯರ ಬಗ್ಗೆ ನಾವು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಎಲ್ಲರೂ ಮಾಡೋಣ ಅಂತ ಹೇಳ್ತಾ ಸರ್ ಮತ್ತೆ ತಮಗೆ ಧನ್ಯವಾದಗಳು ಹೇಳ್ತಾ. ಧನ್ಯವಾದಗಳು ಸರ್. H16 ನ್ಯೂಸ್ ಅರ್ಥಾತ್ ನಮಗೆ ಸ್ವಾಗತ. ನಾನು ನಿಮ್ಮವ ಎಂ ಐ ಜ್ಯೋತಿ ಅವರ ಮತ್ತು ನೆನಪಿಸ್ತಾ ನೀವು ಸದಾ ನೋಡ್ತಾ ಇರಿ ಅಂತ ಹೇಳ್ತಾ ವಂದನೆಗಳು, ನಮಸ್ಕಾರ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.